ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತಾವರ್. ಆದ್ಮೇಲೆ ಈಗ ತಾವು ದಿನ ಸುದ್ದಿಗಳನ್ನು ಅದರ ಜೊತೆಗೆ ವಿಶೇಷತೆಗಳನ್ನ ನೋಡ್ತಾ ಹೋಗಿ ವಿಶೇಷ ಈ ಮೊದಲನೇ ಸುದ್ದಿಯನ್ನು ನೋಡಿ. ಆ ಯತ್ನಾಳ್ ಅವ್ರ ಸುದ್ದಿ ನನ್ನ ಮುಂದೆ ತೆಗಿಬೇಡಿವ. ಅಲ್ಲಿ ನೀವು ಬರ್ತಾರೆ ನಮ್ಮ ಪಾರ್ಟಿ ಹಿರಿಯರು ಅವ್ರಿಗೆ ತೆಗೀರಿ, ನಮ್ಮ ಮುಂದೆ ತೆಗಿಬೇಡಿ. ನಮ್ಮ ಸಂಘಟನೆ ಮತ್ತೊಂದು ಕೆಲಸ ಕೇಳ್ರಿ ಹೇಳ್ತೇವೆ ಚಿಂತ. ನೀವು ಹೋಗಿ ಎಲ್ಲಿಗೆ ಗೊತ್ತಾನು ನೀವು ಕೇಳಿದ್ರೆ ನಾವು ಅದನ್ನೆಲ್ಲ ಉತ್ತರ ಹೇಳುವಂಗಿಲ್ಲ. ಯಾವಾಗಿದ್ರಿ ಪಕ್ಷಕ್ಕೆ ಹೋಗ್ತದ ಮತ್ತೆ ಅದು ಯಾರಿಗೆ ಹೋಗ್ತದ? ಈ ರಮೇಶ್ ಜಿಗಿಜಿನಿಗೆ ಹೋಗ್ತದ? ಹಾಂ ನೋಡ್ರಿ, ಅದು ಸುಮ್ಮನೆ ಮತ್ತೆ ಅದನ್ನು ಮಾತಾಡಬೇಡ್ರಿ. ಯತ್ನಾಳ್ ಅವರು ನಾವು ಹೋಗಿಲ್ಲ, ನಾವೇನು ಮಾಡಿ ಚಲಿ ಬೋಳಿಸಿ ಬಂದೇವೆ ಯಾರ್ದಾರೆ? ಒಳ್ಳೆ ಕಥೆ ಐತಲ್ಲ ಯಪ್ಪ. ನೀನು ಕೈ ಮುಗಿತೀನಿ ಕುಂದ್ರು, ಸುಮ್ಮನೆ ನೀವು ಮಾತಾಡಬೇಡ್ರಿ. ಪಕ್ಷದ ಅಧ್ಯಕ್ಷರು ಅದು ಬಂದಾಗ ನೀವು ಏನು ಮಾತಾಡೋದು ಆ ಗೌಡ್ರ ವಿಚಾರ ಮಾತಾಡಿ. ನೀವು ಹೋಗಿ ನನಗೆ ಯಾಕೆ ತಿಳ್ತೀರಿ? ನಾ ಏನು ಸಂಬಂಧ ಅದಕ್ಕೆ? ಪಕ್ಷದಾಗ ತೊಗೊಳವ ನಾವು ಹೊರಗೆ ಹಾಕ್ತೀವಿ. ಪಕ್ಷದವ್ರೆ ಸಿ ಸಾಹೇಬ್ರ ಜೋಡಿ ನಾ ಮಾತಾಡಿ, ನೀವು ಯಾರಿಗೆ ಮಾತಾಡಿದ್ರು ಗೊತ್ತಿಲ್ಲ. ನಿಮ್ಮ ಬಸವರಾಜ್ ಸಾಹೇಬ್ರ ಜೋಡಿ ಮಾತಾಡಿಲ್ಲ. ಇಲ್ಲ ಒಂದು 3 ದಿವಸ ಹೋಗಿ ಥೈಲ್ಯಾಂಡ್ ನೀರು ಮುಡ್ತೈತೆ, ಒಂದು 3 ದಿವಸ ತೆಗೀರಿ, ಆಮೇಲೆ ತುಮಕೂರು ಹೇಳಿದ್ರು. ಹಂಗೆ ಸಹಕಾರ ಕೊಟ್ಟೇವ್ರಿ. ಅಲ್ಲಿ ಇವ್ರು ಸಹಕಾರ ಕೊಡಕ್ಕೆ ನೀರಿಲ್ಲ. ಇಲ್ಲಿ ಏನೋ ಇದ್ದಾಡ್ರಾಗ ಏನೋ ಹಾಕತ್ರಿ. ಈಗ ಜನ ಜಾನುವಾರುಗಳಿಗೆ ಕುಡಿಯುವ ನೀರು ಮೇವಿನ ಸಲುವಾಗಿ ಈ ಪೈಪ್ಲೈನ್ ಏನೈತ್ರಿ, ಮೇವು ಮಾಡ್ಕೊಂಡಿರ್ತಾರೆ ರೈತ. ಜನ ಜಾನುವಾರು ನೀರು ಮೇವು ಅದಕ್ಕೆ ಯೂಸ್ ಮಾಡ್ಕೊತಾರೆ. ಈಗ ನೀರು ತಂದಿದ್ದೆ ಅದಕ್ಕೆ ಎಲ್ಲಿಲ್ರಿ ಎಲ್ಲರಿಗೆ ರೀ. ಇಡೀ ಬಿಜಾಪುರ ನಾವು ನಮ್ಮ ತಾಲೂಕಿಗೆ ಹಾಕ ಬಿಡ್ದಲ್ಲ ಅಲ್ಲ ರಮೇಶ್ ಕೇಳ್ರಿ ಸಾಹೇಬ್ರ. ಇಡೀ ಜಿಲ್ಲಾಕ್ಕೆ ನೀರು ತೊಗೊಂಬತ್ತು ಮನೆ ಬಳ್ಳಾರಿ ತಾಲೂಕು ಇದು ಬಬಲೇಶ್ವರ ಸೀಮಿತ ಮಾಡಿದ್ರಿ. ಬಿಜಾಪುರದಾಗ ಅಖಂಡ ಜಿಲ್ಲೆಗೆ ಕೆರೆ ತುಂಬು ಯೋಜನೆ ಮುಳವಾಡಿ ಹತ್ತಿರ 1ನೇ ಹಂತ 2ನೇ ಹಂತ 3ನೇ ಹಂತ ಎಲ್ಲ ಕಾಲುವೆ ಚಾಲೂ ಮಾಡಿ ನೀರು ತುಂಬಿಸ್ರಿ. ಜನ ಜಾನುವಾರು ಕುಡಿಯೋ ನೀರು ಮೇವಿನ ಸಲುವಾಗಿ ಕ್ಲೀನ್ ಮತ್ತು ಅದಕ್ಕೆ ಹೋಗ್ತಾರೆ. ಆ ಲೆಟ್ರ್ ಐತೆ ನೋಡಿ, ತೆಗೀರಿದ್ರೆ ಸರಿ. ಬಿಡ್ರಿ ಎಲ್ಲ ಒಂದ ರೈತರು ಇವತ್ತು ವಿಚಾರಗಳು ನಮ್ಮ ಕಣ್ಮುಂದೆ ಬರ್ತಾ ಇಲ್ಲ. ಹೀಗಾಗಿ ನಾವೆಲ್ಲರೂ ಇವತ್ತು ರಾಜಕಾರಣದಲ್ಲಿ ಓಡಾಡ್ತಕ್ಕಂಥವ್ರು ಕೂಡ ಸಮಾಜ ನಮ್ಮನ್ನೆಲ್ಲನೂ ನಾವು ನೋಡ್ತಿರ್ತದ. ನಾವು ಒಳ್ಳೆ ವ್ಯಕ್ತಿಗಳಾಗಿ ನಮ್ಮ ನಡೆ ನುಡಿ ಇಟ್ಕೊಂಡು ಹೋಗಿದ್ದೆ ಆದ್ರೆ ಸಮಾಜ ಕೂಡ ಅದಕ್ಕೆ ಪರಿವರ್ತನೆ. ಯಾಕಂದ್ರೆ ಸಮಾಜಕ್ಕೆ ರೋಲ್ ಮಾಡೆಲ್ಗಳು ಯಾರು ಆಗಬೇಕಾಗ್ಯದ? ರೋಲ್ ಮಾಡೆಲ್ಗಳು ಸಮಾಜಕ್ಕೆ ಯಾರು ಆಗಬೇಕಾಗ್ಯದ? ನಾವು ಮುಂದಿನ ಪೀಳಿಗೆಗೆ ನಾವು ಏನಾಗಿ ನಮ್ಮನ್ನ ನೋಡ್ಬೇಕನ್ನುವಂಥದ್ದನ್ನ ಇಟ್ಕೊಂಡು ನಾವು ಕೂಡ ನಡಿಬೇಕು. ಯಾಕಂದ್ರೆ ಈಗ ನಮ್ಮನ್ನು ನೋಡಿ ನೀವು ನೋಡೋದ ನಡೆಯೋದಲ್ಲ, ನಿಮ್ಮನ್ನು ನೋಡಿ ನಾವು ನಡಿಬೇಕಾಗಿರ್ತಕ್ಕಂಥ ವಿಚಾರಗಳು ಬಹಳ ಇವತ್ತ. ಅಂತ ಇವತ್ತು ಸಮಾಜದೊಳಗ ಆ ರೀತಿ ಒಳಗ ಯಾವುದೇ ಒಂದು ಪಕ್ಷ ಕೂಡ ಇವತ್ತು ಹೊರತಾಗಿಲ್ಲ, ಯಾವುದೇ ಒಬ್ಬ ವ್ಯಕ್ತಿಗಳು ಕೂಡ ಇವತ್ತು ಹೊರತಾಗಿಲ್ಲ. ಆ ನಿಟ್ಟಿನೊಳಗೆ ಸಾಕಾಗೈತದ. ಇಂಥ ಧರ್ಮದ ಸಭೆಗಳು ನಡೆದಂತ ಸಂದರ್ಭದಲ್ಲಿ ಇವೆಲ್ಲ ವಿಷಯಗಳನ್ನ ಚರ್ಚೆಯಾಗಿ ಮೌಲ್ಯಯುತವಾಗಿ ಜೀವನ ಸಾಗಿಸ್ತಕ್ಕಂಥ ಕೆಲಸದೊಳಗ ನಾವೆಲ್ಲರೂ ನಡಿಬೇಕು. ಅಂದ್ರೆ ಮುಂದಿನ ಪೀಳಿಗೆಗಳೊಳಗ ಭಾರತ ಇವತ್ತು ಈ ಜಾಗತಿಕ ಮಟ್ಟದೊಳಗ ಭಾರತಕ್ಕೆ ತನ್ನದೇ ಆದಂತ ಒಂದು ಸ್ಥಾನಮಾನ ಅದ. ಭಾರತವನ್ನ ಜಗತ್ತವನ್ನ ನೋಡ್ತಕ್ಕಂಥ ದೃಷ್ಟಿಕೋನ ಬೇರೆ ಅದ. ಯಾಕಂದ್ರೆ ಭಾರತ ಒಂದು ಆಧ್ಯಾತ್ಮಿಕ ಪರಂಪರೆ ಒಳಗೆ ಬಂದಿರತಕ್ಕಂಥ ಈ ದೇಶ. ಇಲ್ಲಿ ನಾವು ಬಂದಿರತಕ್ಕಂಥದ್ದು ಆಧ್ಯಾತ್ಮಿಕ ಪರಂಪರೆ, ಈ ಕಲ್ಪನೆ ಒಳಗೆ ನಾವು ಜೀವನ ಸಾಗಿಸಬೇಕಾಗಿದೆ. ಹೀಗಾಗಿ ಇವತ್ತು ಭಗವಾನ್ ಇವತ್ತ ಹನುಮನ ಇವತ್ತ ಮಂದಿರವನ್ನ ಅಲ್ಲ ನೀವು ಸ್ವಲ್ಪ ಆ ಕಡೆಯಿಂದ ನೀವು ಸ್ವಲ್ಪ ಮನತನವ ಬುಡಮಟ್ಟ ಕೀಳ ಬನ್ನಿ ಗುಡಿ ಚಚ್ಚು ಮದಡಿ ಈ ಓದು ಬರ ವ್ಯಾಪಾರ ವ್ಯವಹಾರ ಅಲ್ಲ ಗಂಡು ಮಕ್ಕಳಿಗೆ. ಆಗಬೇಕಾಗಿದೆ. ಈಗ ತುಮಕೂರಿನ ಜನತೆ ಇದನ್ನ ಎಂಜಾಯ್ ಮಾಡ್ತಿದ್ದೀರಿ. ಇದು ಕಂಟಿನ್ಯೂಟಿ ಇರುತ್ತಾ ಸರ್? ಇದು ಕಂಟಿನ್ಯೂಟಿ ಇರುತ್ತಾ? ಅಲ್ಲ, ಎಲ್ಲರಿಗೂ ಸಾರ್ವಜನಿಕರಿಗೆ ಓಪನ್ ಟು ಆಲ್. ಯಾರು ಬರೀ VIP ಸಿಗೆಗಳು ಮಾಡುವಂಥದ್ದೆಲ್ಲ ಇದು ಸಾರ್ವಜನಿಕರಿಗೆ
ಅವಕಾಶವನ್ನು ಕಲ್ಪಿಸ್ಕೊಡ್ತಾರೆ. ಪ್ರತಿ ದಿವಸ ಇರುತ್ತೆ. ಅಲ್ಲ, ಈ ಜಯಂತಿ ದಿವಸ ನಂತರ ಬೋಟ್ಗಳು ಈಗಾಗಲೇ ಇದೆ, ಬೋಟ್ನಲ್ಲಿ ಹೋಗಿ ಬರ್ತಕ್ಕಂಥದ್ದು ಈಗಾಗಲೇ ಇದೆ. ಮಾಡ್ತಿದ್ರಿ ಈ ಥರ ನಾವು ಈಗ ಒಂದು 10 ವರ್ಷದಿಂದ ಅಂದರೆ ಈ ಥರ ಮಾಡಿದ್ದಿದೆ ವರ್ಷ. ಈಗ ನಾವು ನಮ್ಮ ಅಪ್ಪಯ್ಯರಿಂದನೂ ಮಾಡ್ಕೊಂಡು ಬಂದರೆ ಅದನ್ನು ನಾವು ಮಾಡ್ಕೊಂಡು ಹೆಂಗೆ ಕಲ್ತ್ರಿ ಇದನ್ನು ನೀವು? ಅವ್ರು ನಮ್ಮ ತಂದೆಯವ್ರು ಕಳಿಸಿದ್ರು. ಯಾರನ್ನ ಬಿದ್ದರೂ ನಿಮ್ಮ ಮುಂದೆ ಕಣ್ಮುಂದೆ ಎತ್ಕೊಂಡ್ಬರೋಕ್ಕೆ ತಾವೆಲ್ಲ ಇಲ್ಲಿವರೆಗೆ ಸುದ್ದಿಗಳನ್ನು ನೋಡಿದಿರಿ, ಜೊತೆಗೆ ವಿಶೇಷ ಘಟನೆಗಳನ್ನು ಸಹ ನೋಡಿದಿರಿ. ಅದು ನಿಮ್ಗೇನು ಅನ್ನಿಸ್ತು? ನಿಮಗೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿರಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೇಡ್ರಿ. H16 ನ್ಯೂಸ್ ಅರ್ಥಾತ್ ಈ ಸಿದ್ದರಾಮಯ್ಯ ಸತ್ಯದ ಕೈಗನ್ನಡಿ ವಂದನೆಗಳು.